ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್. ಯಾರ್ಯಾರಾಗೆ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಾನಿವತ್ತು ಸಾಮೆ ಅಕ್ಕಿ ಕಿಚಡಿ ಮಾಡ್ತಾಯಿದ್ದೀನಿ. ಅದಕ್ಕೆ ನನಗೆ ಒಂದು ಚಿಕ್ಕ ಬೌಲು ಹೆಸರು ಬೇಳೆ ತೊಗೊಂಡಿದ್ನಲ್ಲ, ಅದರಲ್ಲಿ ಒಂದು ಬೌಲು ಸಾಮೆ ಅಕ್ಕಿ ಮತ್ತು ಅದರಲ್ಲಿ ಒಂದು ಅರ್ಧ ಬೌಲಷ್ಟು ಹೆಸರು ಬೇಳೆನ ತೊಗೊಂಡು ಎರಡನ್ನೂ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ನೆನೆಸಿಟ್ಟಿದ್ದೀನಿ. ಈಗ ಇದಕ್ಕೆ ತರಕಾರಿ ಮತ್ತು ಒಂದು 2 ಈರುಳ್ಳಿ, ಟೊಮೊಟೊ ಒಂದು, ಇಲ್ಲಿ ನಾನು ಪಾಲಕ್ ಸೊಪ್ಪನ್ನು ಯೂಸ್ ಮಾಡಿ ಮಾಡ್ತಾಯಿದ್ದೀನಿ. ಮತ್ತು ಅದ್ರ ಜೊತೇಲಿ ಸಬ್ಸಿಗೆ ಸೊಪ್ಪು ಎರಡನ್ನೂ ಹಾಕ್ತಾಯಿದ್ದೀನಿ. ಸಪ್ರೇಟ್ ಏನು ಕಟ್ ಮಾಡಿಲ್ಲ, ಹಾಗೆ ಒಟ್ಟಿಗೆ ಕಟ್ ಮಾಡಿದ್ದೀನಿ. ತುಂಬಾ ಹೆಲ್ದಿಯಾದ ಬ್ರೇಕ್ಫಾಸ್ಟು. ಈ ಶುಗರ್ ಇದ್ದವರು ಅಥವಾ ಪಥ್ಯ ಹೇಳಿರ್ತಾರಲ್ವ, ಅಂಥವರೆಲ್ಲ ಈ ತಿಂಡಿನ ಮಾಡಿಕೊಂಡು ತಿನ್ಬೋದು. ಸಿರಿಧಾನ್ಯ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಈಗ ಅದಕ್ಕೆ ನಾನು ಗ್ಯಾಸ್ ಹಚ್ಚಿ ಒಂದು ಕುಕ್ಕರ್ನ ಇಟ್ಟು ಸ್ವಲ್ಪ ಎಣ್ಣೆ, ಸಾಸಿವೆ, ಕರಿಬೇವು ಮತ್ತು ಇಲ್ಲಿ ಈರುಳ್ಳಿನ ಹಾಕೋತಾ ಇದ್ದೀನಿ. ಇಲ್ಲಿ ಒಂದು ಅಂದರೆ ಸ್ಲೈಸಿಯಾಗಿ ಉದ್ದಕ್ಕೆ ಬೇಕಾದರೂ ಕಟ್ ಮಾಡಿ ಹಾಕೋಬೋದು. ಕಿಚಡಿ ಅಂದರೆ ನಾನು ಇದರಲ್ಲಿ ಉಪ್ಪಿಟ್ಟು ಮಾಡೋದನ್ನು ತೋರಿಸಿದ್ದೀನಿ. ಅದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ಉಪ್ಪಿಟ್ಟಿಗಿನ್ನ ನಿಮಗೆ ಕಿಚಡಿ ತುಂಬಾ ಯೂಸ್ಫುಲ್ ಆಗುತ್ತೆ. BP ಶುಗರ್ ಇದ್ದವ್ರಿಗೆ ಮತ್ತು ವಯಸ್ಸಾದವ್ರಿಗಂತೂ ಹೆಲ್ದಿಯಾದಂಥ ಬ್ರೇಕ್ಫಾಸ್ಟು ತುಂಬಾ ರುಚಿಯಾಗಿರುತ್ತೆ. ಇವಾಗ ನಾನಿಲ್ಲಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಒಂದು ಟೊಮೊಟೊನ ಹಾಕೋತಾ ಇದ್ದೀನಿ. ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಯಾವಾಗಲೂ ಒಂದೇ ಥರ ತಿಂಡಿ ತಿಂದು ಬೋರ್ ಅನಿಸುತ್ತೆ. ಮಕ್ಕಳಿಗೂ ಅಷ್ಟೇ ತುಂಬಾ ಹೆಲ್ದಿಯಾಗಿರುತ್ತೆ. ಹಾಗಾಗಿ ಇಲ್ಲಿ ನೋಡಿ, ನಾನು ಟೊಮೊಟೊ ಹಾಕಿದ್ದೀನಲ್ವ, ಅದು ಸ್ವಲ್ಪ ಚೆನ್ನಾಗಿ ಮೆತ್ತಗೆ ಬೇಯಿಸ್ಕೋಬೇಕು ಮತ್ತು ಬೇಗ ಫ್ರೈ ಆಗಬೇಕು ಅಂತಂದರೆ ನೀವು ಸ್ವಲ್ಪ ಪುಡಿ ಉಪ್ಪನ್ನು ಹಾಕ್ಕೊಂಡ್ರೆ ಬೇಗನೆ ಫ್ರೈ ಆಗುತ್ತೆ. ಅದ್ರ ಜೊತೆಲಿ ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀನಿ. ಮತ್ತು ಇಲ್ಲಿ ಪಾಲಕ್ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪು ಎರಡನ್ನೂ ನಾನು ಒಂದು ಅರ್ಧ ಕಟ್ ಮಾಡಿ ಎತ್ತಿಕೊಂಡಿದ್ದೆ. ಅಂದರೆ ತುಂಬ ಹೆಲ್ದಿಯಾಗಿರುತ್ತೆ. ಕೆಲವು ಈಗ ಮಕ್ಕಳೆಲ್ಲ ಸೊಪ್ಪೆಲ್ಲ ತಿನ್ನಲ್ಲ, ವಯಸ್ಸಾದವ್ರು ತರಕಾರಿ ತಿನ್ನಲ್ಲ, ನಮಗಾಗಲ್ಲ ಅಂತಾರೆ. ಕೆಲವ್ರಿಗೆ ಇಷ್ಟ ಆಗಲ್ಲ. ಈ ರೀತಿ ನೀವು ಟೇಸ್ಟಿಯಾಗಿ ಮಾಡಿಕೊಟ್ಬಿಟ್ರೆ ನಿಜ ಬೇಡ ಅಂದವರು ತಿಂದೇ ತಿಂತಾರೆ. ಇವಾಗ ನೋಡಿ, ಸೊಪ್ಪೆಲ್ಲ ಹಾಕಿ ಅದನ್ನು ಚೆನ್ನಾಗಿ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳಿ. ಮತ್ತು ಇವಾಗ ತರಕಾರಿನೂ ಅಷ್ಟೇ, ನಿಮ್ಗೆ ಯಾವ್ದು ಇಷ್ಟ ಬರುತ್ತೋ ಅದನ್ನು ಹಾಕೋಬೋದು. ತುಂಬಾ ಚೆನ್ನಾಗಿ ಬರುತ್ತೆ. ಅಂದರೆ ಕ್ಯಾಪ್ಸಿಕಮ್ ಒಂದು ಬೇಡ ಇದಕ್ಕೆ, ಬರೀ 2 ತರಕಾರಿ ಇದ್ರೂ ಮಾಡ್ಕೋಬೋದು. ಅಥವಾ ತರಕಾರಿನೇ ಇಲ್ಲ ಅಂದ್ರೂ ನೀವು ಹಾಗೆ ಬೇಕಾದರೂ ಮಾಡ್ಕೋಬೋದು. ಬಟ್ ಇದನ್ನೆಲ್ಲ ಹಾಕಿದ್ರೆ ನಮಗೆ ಡೈಲಿ ಏನು ನಮಗೆ ರೊಟೀನ್ ಇರುತ್ತೋ ಅದು ಫುಲ್ಫಿಲ್ ಆಗುತ್ತೆ. ಮತ್ತು ಡಯಟ್ ಮಾಡೋರಿಗೂ ಅಷ್ಟೇ ತುಂಬ ವೆರೈಟಿ ಎಲ್ಲ ಮಾಡೋ ಬದಲು ಈ ರೀತಿ ಒಂದು ತಿಂಡಿ ಮಾಡಿಕೊಂಡ್ರೆ ಸಾಕು. ಬ್ರೇಕ್ಫಾಸ್ಟು ತುಂಬಾ ಈಸಿಯಾಗಿ ಆಗೋಗುತ್ತೆ. ಇಲ್ಲಿ ನಾನು ಹಸಿರು ಮೆಣಸಿನ್ಕಾಯಿ ಯಾವುದು ಯೂಸ್ ಮಾಡ್ತಾಯಿಲ್ಲ. ಅಚ್ಚ ಖಾರದ ಪುಡಿ ಮತ್ತು ಧನಿಯಾ ಪುಡಿ, ತರಕಾರಿ ಎಲ್ಲ ಹಾಕಾದ್ಮೇಲೆ ಸ್ವಲ್ಪ ಫ್ರೈ ಮಾಡಿಬಿಟ್ಟು ನಾನಿಲ್ಲಿ ಖಾರದ ಪುಡಿ, ಸಾಂಬಾರು ಪುಡಿ ಎರಡನ್ನೂ ಹಾಕೋತಾ ಇದ್ದೀನಿ. ಇವಾಗ ಇದನ್ನು ಸ್ವಲ್ಪ ತರಕಾರಿಗೆಲ್ಲ ಮಿಕ್ಸ್ ಆಗಲಿ ಅಂತ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾನಿಲ್ಲಿ ನೆನೆಸಿಟ್ಟಿರೋಂಥ ಹೆಸರು ಬೇಳೆ ಮತ್ತು ನೆನೆಸಿಟ್ಟಿದ್ದಂಥ ಸಾಮೆ ಅಕ್ಕಿ ಎರಡನ್ನೂ ಹಾಕ್ಕೋತಿದ್ದೀನಿ. ಅಂದರೆ ಇದನ್ನು ಏನು ನೆನೆಸಿಟ್ಬೇಕು, ಒಂದು 2 ಅವರ್ ನೆನಿಬೇಕು ಆ ಥರ ಏನಿಲ್ಲ. 10 ನಿಮಿಷಕ್ಕೆಲ್ಲ ನಿಜ ಕ್ಲೀನಾಗಿ ನೆನೆಯುತ್ತೆ, ಬೇಗನೂ ಬೇಯುತ್ತಲ್ವ. ಹಾಗಾಗಿ ಹೆಸರು ಬೇಳೆ ಏನಪ್ಪ ಅಂದರೆ ಹಾಗೇ ಹಾಕೋದ್ಕಿಂತ ಸ್ವಲ್ಪ ನೆನೆಸಿ ಹಾಕಿದ್ರೆ ಬೇಗ ಚೆನ್ನಾಗಿ ಬೇಯುತ್ತೆ. ಹಾಗಾಗಿ ಇಲ್ಲಿ ನಾನು ಚಿಕ್ಕ ಬೌಲಲ್ಲಿ ಹೆಸರುಬೇಳೆ ತೊಗೊಂಡಿದ್ನಲ್ಲ, ಆ ಬೌಲಲ್ಲಿ 1 ಬೌಲು ಸಾಮೆ ಅಕ್ಕಿ ಮತ್ತು ಅದರಲ್ಲಿ ಒಂದು ಅರ್ಧ ಬೌಲು ಹೆಸರುಬೇಳೆ ತೊಗೊಂಡಿದ್ದೆ. ಹಾಗಾಗಿ ಅಷ್ಟು ಕ್ವಾಂಟಿಟಿಗೆ ನಾನಿಲ್ಲಿ 2.5 ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಅಂದರೆ ಕಿಚಡಿ ಅಂದರೆ ಆಲ್ಮೋಸ್ಟು ಸ್ವಲ್ಪ ತೆಳುವು, ಅಂದರೆ ತುಂಬ ತೆಳುವಲ್ಲ, ತುಂಬ ಗಟ್ಟಿನೂ ಇರಬಾರ್ದು. ಹೆಸರುಬೇಳೆ ಹಾಕೋದ್ರಿಂದ ಸ್ವಲ್ಪ ಗಟ್ಟಿ ಬಂದೇ ಬರುತ್ತೆ. ಹಾಗಾಗಿ ಒಂದು ಮೀಡಿಯಮಲ್ಲಿ ನೀರಿರಬೇಕಲ್ವ, ಅದರ ಅಳತೆ ಪ್ರಕಾರ ನಾನು ಹಾಕ್ಕೊಂಡಿದ್ದೀನಿ. ನೀವು ಎಷ್ಟು ಕ್ವಾಂಟಿಟಿ ಮಾಡ್ತೀರೋ ಅದ್ರ ಮೇಲೆ ನೀವು ಹಾಕ್ಕೋಬೋದು. ಮತ್ತು ನಿಮಗೆ ಹೆಸರುಬೇಳೆ ಜಾಸ್ತಿ ಬೇಕು ಅಂದರೆ ಸಮ ಪ್ರಮಾಣದಲ್ಲಿ ತೊಗೊಂಡು ಹಾಕ್ಕೋಬೋದು. ನಾನು ಸ್ವಲ್ಪ ಕಡಿಮೆ ಕ್ವಾಂಟಿಟಿಲಿ ಹೆಸರುಬೇಳೆ ಹಾಕ್ಕೊಂಡಿದ್ದೀನಿ. ತುಂಬ ಟೇಸ್ಟಿಯಾಗಿತ್ತು. ಒಂದು 2 ವಿಷಲ್ ಹಾಕಿಸ್ಕೊಂಡೆ ಅಷ್ಟೇ. ನೀವು ಜಾಸ್ತಿ ಕ್ವಾಂಟಿಟಿಲಿ ಮಾಡೋದಾದರೆ ಜಾಸ್ತಿ ಹಾಕ್ಕೊಂಡು ನೀವು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ನಾನು ಇಲ್ಲೊಂದು 2 ವಿಷಲ್ ಹಾಕ್ಕೊಂಡೆ. ಯಾಕೆಂದರೆ ಹೆಸರುಬೇಳೆ ನಾನು ಒಂದು 10 ನಿಮಿಷ ಆಯ್ತಲ್ವ ನೆನೆಸೋಕೆ ಇಟ್ಕೊಂಡು. ಹಾಗಾಗಿ ಚೆನ್ನಾಗಿ ಬೇಯಬೇಕು ಅನ್ನೋ ಕಾರಣಕ್ಕೆ ನಾನು ಒಂದು 2 ಇಲ್ಲಾಂದರೆ 1 ವಿಷಲ್ಗೆ ಇದಂತೂ ಪಕ್ಕ ಆಗೋಗ್ಬಿಡುತ್ತೆ. ನೋಡಿ, ಇವಾಗ ವಿಷಲ್ ಹೋಗಿದೆ, ನಾನು ತೆಗೆದು ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಪರ್ಫೆಕ್ಟಾಗಿ ಬಂದಿದೆ. ತುಂಬ ತೆಳುವೂ ಆಗಿಲ್ಲ, ತುಂಬ ಗಟ್ಟಿನೂ ಆಗಿಲ್ಲ. ಈ ರೀತಿಯೇ ಇರಬೇಕು ಕಿಚಡಿ. ಮತ್ತು ಉಪ್ಪಿಟ್ಟು ಮಾಡೋದಕ್ಕಿಂತ ಈ ರೀತಿ ಮಾಡೋದು ತುಂಬ ಟೇಸ್ಟಿಯಾಗಿರುತ್ತೆ. ಏಕೆಂದರೆ ಹೆಸರು ಬೇಳೆ ಎಲ್ಲ ಹಾಕಿರ್ತೀವಲ್ಲ, ತುಂಬ ರುಚಿ ಇರುತ್ತೆ. ನೋಡಿ, ಇವಾಗ ನಾನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತಾಯಿದ್ದೀನಿ.
ಬಿಸಿ ಬಿಸಿದು ತಿಂತಾಯಿದ್ರಂತೂ ನಿಜ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡ್ರಂತೂ ಇನ್ನೂ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ಫುಲ್ಲಾಗಿ. ಒಂದೇ ಥರ ತಿಂಡಿ ತಿಂದು ಬೋರ್ ಆಗಿರುತ್ತೆ ಅಥವಾ ಶುಗರು ಬಿ ಪಿ ಇದ್ದವ್ರಿಗೆ ಏನು ತಿಂಡಿ ಮಾಡೋದು ಅಂತ ಗೊತ್ತಿರಲ್ಲ. ಆವಾಗ ಈ ಥರ ಮಾಡಿ. ಈಗ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.